ದಿನಗಳ ನಂತರ ದೈವಿಕ್ ಈ ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಎಸ್, ದೀಪಾವಳಿ ಹಬ್ಬಕ್ಕೋಸ್ಕರ ತನ್ನ ಸೈಕಲ್ನೆಲ್ಲ ಹೊಸ ಸೈಕಲ್ನ ತೊಳೆದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾನೆ ಪೂಜೆಗೋಸ್ಕರ. ನಾವೀಗ ಇದ್ದೀವಿ ಶಿವಮೊಗ್ಗದಲ್ಲಿ ನನ್ನ ತಾಯಿ ಮನೇಲಿ. ಸೊ ಇಲ್ಲಿ ಯಾವ ರೀತಿಯಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋ ಈ ಲಾಗಲ್ಲಿ ತೋರಿಸೋ ಒಂದು ಚಿಕ್ಕ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಸೆಕೆಂಡ್. ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಬ್ಲಾಗ್. ನಾನು ಪ್ರಿಯಾ, ನಾನು ಮಂಗಳೂರಿಂದ ಲಾಗ್ ಮಾಡೋದು. ಈಗ ನಾವು ದೀಪಾವಳಿ ಹಬ್ಬಕ್ಕೋಸ್ಕರ ಅಮ್ಮನ ಮನೆ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಸೊ ಇದೇ ಮೊದಲು ನನ್ನ ಬ್ಲಾಗಿಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಈಗ ಸಂಜೆ ಹೊತ್ತು ನಡೀತಾ ಇದೆ. ಸೊ ಏನಾದರೂ ಹೊಸ ವಸ್ತು ಕೂಡ ಖರೀದಿ ಮಾಡಿದರೆ ನಾವು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಮನೇಲಿ ಸ್ವಲ್ಪ ಹೊಸ ವಸ್ತುಗಳನ್ನು ಖರೀದಿ ನಡೆದಿತ್ತು, ಅದುಗಳನ್ನು ಕೂಡ ಪೂಜೆ ಮಾಡಿದ್ವಿ. ಹಾಗೆ ಗಾಡಿಗಳನ್ನು ಕೂಡ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಲಕ್ಷ್ಮಿಗೆ ನೈವೇದ್ಯ ತೋರಿಸಿ ಹಾಗೆ ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀವಿ. ಆ ನಂತರದಲ್ಲಿ ಗಾಡಿಗಳನ್ನು ಕೂಡ ಪೂಜೆ ಮಾಡ್ತೀವಿ. ಹೊಸದಾಗಿ ಮದುವೆ ಆದವರಿಗೆ ಈ ದೀಪಾವಳಿ ತುಂಬ ಸ್ಪೆಷಲ್ಲು. ನನ್ನ ತಂಗಿ ಕೂಡ ಮದುವೆ ಆಗಿ 6 ಮಂತ್ಸ್ ಆಗಿದೆ. ಸೊ ಅವಳಿಗೆ ಕೂಡ ತುಂಬ ಸ್ಪೆಷಲ್ ಈ ದೀಪಾವಳಿ. ಅವಳದು ಮೊದಲನೇ ದೀಪಾವಳಿ ಅಮ್ಮನ ಮನೆಯಲ್ಲಿ. ಸೊ ದಂಪತಿಗಳೆಲ್ಲ ಸೇರಿಬಿಟ್ಟು ಆರತಿ ಮಾಡಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ. ಹಾಗೆ ಏನಾದರೂ ಹೊಸ ಗಾಡಿ ತಂದಿದ್ರೆ ಅಥವಾ ಹೊಸ ವಸ್ತುಗಳು ತಂದಿದ್ರೆ ಅವುಗಳನ್ನು ಕೂಡ ಇಟ್ಬಿಟ್ಟು ಹೀಗೆ ಪೂಜೆ ಮಾಡ್ತೀವಿ. ಅಥವಾ ಅಂಗಡಿಗಳಲ್ಲಿ ನಮ್ಮ ಕಡೆ ಸೈಡಲ್ಲೆಲ್ಲ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ನೇಬರ್ನ ಕೂಡ ನಾವು ಪೂಜೆಗೆ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಹಾಗೆ ನವದಂಪತಿಗಳಿಬ್ಬರು ಸೇರಿ ತಾಯಿಗೆ ಆರತಿಯನ್ನು ಎತ್ತುತ್ತಾ ಇದ್ದಾರೆ. ಸೊ ತಾಯಿಯ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಇದು ನವದಂಪತಿಗಳಿಗೆ ತುಂಬ ಸ್ಪೆಷಲ್ಲು ಈ ಒಂದು ದೀಪಾವಳಿ. ಹಾಗೆ ಎಲ್ಲ ವೆಹಿಕಲ್ಸ್ನೂ ಹೀಗೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಾಲಿಗೆ ನಿಲ್ಲಿಸಿ ಇವುಗಳನ್ನು ಕೂಡ ಪೂಜೆ ಮಾಡ್ತೀವಿ. ದೃಷ್ಟಿ ತೆಗೆದುಬಿಟ್ಟು ಕುಂಬಳಕಾಯಿ ಹೊಡಿತಾರೆ. ಹಾಗೆ ಪ್ರಸಾದದ ಥರ ಸ್ವೀಟ್ ಎಲ್ಲ ಇರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ, ಅದಕ್ಕೂ ಕೂಡ ಎಡೆ ಎಲ್ಲ ತೋರಿಸ್ತೀವಿ. ದೀಪಾವಳಿನ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸಿಟಿಗಳಲ್ಲಿ ಹೇಗಾಗುತ್ತೆ ಅಂದರೆ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಸೇರ್ಕೊತೀವಿ ಅಥವಾ ನೇಬರ್ಸ್ಗಳನ್ನು ಇನ್ವೈಟ್ ಮಾಡಿಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಪೂಜೆ ಮಾಡಿ ಪಟಾಕಿ ಹೊಡೆದ್ಬಿಟ್ಟು ಎಂಜಾಯ್ ಮಾಡ್ತೀವಿ. ಆದರೆ ಹಳ್ಳಿ ಸೈಡಲ್ಲಿ ಅಂದರೆ ನನ್ನ ಅತ್ತೆ ಮನೆ ಕಡೆ ದೀಪಾವಳಿ ಹೇಗಿರುತ್ತೆ ಅಂದರೆ ಇಡೀ ಊರೇ ಸೇರಿಕೊಂಡು ದೀಪಾವಳಿ ಮಾಡ್ತಾ ಇದೆಯಾ ಅಂತ ಹೇಳಿ ಅನಿಸುತ್ತೆ. ತುಂಬ ಖುಷಿ ಇರುತ್ತೆ. ಇಡೀ ದಿನ ಹಸುಗಳನ್ನು ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಅವುಗಳನ್ನು ಅಲಂಕಾರ ಮಾಡಿ ಹಾಗೆ ಹೋರಿ ಬೆದರಿಸೋದು ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ನು. ರಂಗೋಲಿ ಹಾಕೋದ್ರಿಂದ ಹಿಡಿದ್ಬಿಟ್ಟು ಎಲ್ಲದೂ ಒಂಥರ ಬೆಳಗ್ಗೆಯಿಂದನೇ ಹಬ್ಬದ ವಾತಾವರಣ, ಊರು ತುಂಬ ಹಬ್ಬದ ವಾತಾವರಣ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬರುವಂಥ ಲಾಗಲ್ಲಿ ನನ್ನ ಅತ್ತೆ ಮನೇಲಿ ಹೇಗಿದೆ ದೀಪಾವಳಿ ಸೆಲೆಬ್ರೇಷನ್ ಅನ್ನೋದನ್ನು ನೀವು ನೋಡ್ಬೋದು. ಸೊ ದೈವಿಕು ಫಸ್ಟ್ ಟೈಮ್ ಈ ಥರ ಪಟಾಕಿ ಎಲ್ಲ ಹೊಡೆದಿದ್ದು ತುಂಬಾ ಎಂಜಾಯ್ ಮಾಡ್ದೆ ದೀಪಾವಳಿನ.
ಪೂಜೆ ಎಲ್ಲ ಮುಗಿಸಿ ಸ್ವೀಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ ದೈವಿಕ್. ಅಂದಾಗೆ ಇವರು ಕೇರಳ ಸೈಡಿಂದ ಬಂದಿರೋ ನಮ್ಮ ನೇಬರ್ಸ್. ಸೊ ಇವ್ರ ಕಡೆ ಎಲ್ಲ ಈ ಥರ ದೀಪಾವಳಿನ ಸೆಲೆಬ್ರೇಟ್ ಮಾಡಲ್ಲಂತೆ. ಇವರು ಹೆಚ್ಚಾಗಿ ಓಣಂ ಮತ್ತು ವಿಶ್ಗಳಲ್ಲಿ ಈ ಥರ ಪಟಾಕಿ ಹೊಡೆದು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪರಿಚಯ ಅವರಿಗೆ ಮಾಡಿಕೊಡ್ತಾ, ಅವ್ರ ಹಬ್ಬಗಳ ಬಗ್ಗೆ ನಾವು ಕೂಡ ಪರಿಚಯ ಮಾಡ್ಕೊಳ್ತಾ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಪಟಾಕಿ ಹೊಡೆಯೋಣ ಅಂತ ಹೊರಗಡೆ ಹೋದ್ವಿ. ದೈವಿಕಿಗೆ ಹೂವಿನ ಕುಂಡಲ ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ಸೊ ಅವ್ನು ಫಸ್ಟ್ ಟೈಮು ಧೈರ್ಯ ಮಾಡಿ ಅವ್ರ ಚಿಕ್ಕಪ್ಪನ ಜೊತೆ ಈ ಥರ ಹೂವಿನ ಕುಂಡಲ ಹಚ್ತಾ ಇದ್ದಾನೆ. ಮಕ್ಳ ಜೊತೆ ಪಟಾಕಿ ಹಚ್ಬೇಕಾದ್ರೆ ಒಬ್ರು ಜೊತೆಗಿರಿದ್ರೆ ತುಂಬ ಒಳ್ಳೆಯದು. ಅಂದಾಗೆ ತುಂಬಾ ನಮ್ಮ ಮನೇಲಿ ಪಟಾಕಿ ಹೊಡೆಯೋದು ತುಂಬ ಕಡಿಮೆ, ಆದರೆ ಕೆಲವೊಂದು ಮಾತ್ರ ಅಷ್ಟೇ ನಾವು ಹಚ್ಚೋದು. ಸೊ ಅದರಲ್ಲಿ ಇದೊಂದು ಹೂವಿನ ಕುಂಡ ಯಾವಾಗೂ ನಮ್ಮ ಮನೇಲಿರುತ್ತೆ. ನನಗೂ ತುಂಬ ಇಷ್ಟ ಇದು. ದೈವಿಕಿ ತುಂಬ ಖುಷಿ ಕೊಡುತ್ತೆ ಇದು ನೋಡಿ, ಅವನು ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ. ಅಂದಾಗಿ ದೀಪಾವಳಿ ಮೇಕವರ್ ನಂದು ಹೀಗಿತ್ತು. ನಾನು ಹುಟ್ಟಿರೋದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಬ್ಲೂ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ ಬರುತ್ತೆ. ಹಾಗೆ ಬಾರ್ಡ್ರ್ ಬಂದುಬಿಟ್ಟು ಗೋಲ್ಡನ್ ಮತ್ತು ಆರೆಂಜ್ ಕಲರಲ್ಲಿ ಬರುತ್ತೆ. ಬ್ಲೌಸು ಆರೆಂಜ್ ಕಲರಲ್ಲಿ ಬಂದಿದೆ. ಅದು ಸ್ಯಾರಿ ತುಂಬ ಪ್ಲೇನ್ ಆಗಿ ಇರೋದಕ್ಕೆ ನಾನು ಒಂದು ಸ್ವಲ್ಪ ಬ್ಲೌಸಿಗೆ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡಿಸಿದ್ದೀನಿ. ಅಂದಾಗೆ ಇದು ತುಂಬ ಲೈಟ್ ವೆಯ್ಟ್ ಆಗಿದೆ, ಸಕ್ಕತ್ತಾಗಿದೆ. ನಾವು ಮೈಸೂರು ಟ್ರಿಪ್ ಹೋದಾಗ ನಾನು ಈ ಸ್ಯಾರಿ ತೊಗೊಂಡಿದ್ದೆ. ಅಂದಾಗೆ ಇದು ಪ್ರೈಸ್ ಬಂದುಬಿಟ್ಟು 4300 ರುಪೀಸ್. ಇದು ಜೂ ಹತ್ರ ಬರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿದೆ ಒಂದು ಶಾಪ್ ಬರುತ್ತೆ ದೊಡ್ಡದು. ಸೊ ಅಲ್ಲಿ ತೊಗೊಂಡಂಥ ಸೀರೆ ಇದು. ಹಾಗೆ ನಾನು ನನ್ನ ತಂಗಿ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಗಾಡಿಗಳಿಗೂ ದೃಷ್ಟಿ ಇಂಬೆನ್ ಇಟ್ಟಿದ್ವಿ. ಅದೇ ರೀತಿ ದೈವಿಕ್ ಕೂಡ ತನ್ನ ಸೈಕಲಿಗೆ ಕೂಡ ಇಟ್ಕೊಂಡು ಅದನ್ನು ಕೂಡ ಸಾಹಸ ಮಾಡಿ ಅದನ್ನು ಹೊಡಿಲಿಕ್ಕೆ ನೋಡ್ತಾ ಇದ್ದಾನೆ. ಅದು ಆಗ್ತಾನೆ ಇಲ್ಲ. ಕೊನೆಗೆ ಫೈನಲಿ ಹಾಗೆ ಈಗೋ ಮಾಡಿ ಅದನ್ನು ಹೊಡೆದ್ರು. ಇದಾಗಿತ್ತು ನಮ್ಮನೆ ದೀಪಾವಳಿ ಸೆಲೆಬ್ರೇಷನ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಅತ್ತೆ ಮನೆಯಲ್ಲಿ ಹೇಗಿತ್ತು ದೀಪಾವಳಿ ಸೆಲೆಬ್ರೇಷನ್ ಅಂತ ನೀವು ನೋಡ್ಬೋದು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಸೆಕೆಂಡ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.